ಗೋವಾದಿಂದ ಇದು ಕರ್ನಾಟಕದಿಂದ ಅವರು ರೇಷನ್ ಕೊಡೋದು ಮನೆ ಕೊಡೋದು ಎಲ್ಲ ಕೊಡೋದು ಮಾಡಿದರು. ನಾನು ಪತ್ರಕರ್ತನಾಗಿ ಮೊದಲ ಸುದ್ದಿ ಮಾಡಿದೆ, ನನಗೆ ಒಂದು ದೊಡ್ಡ ಅಚೀವ್ಮೆಂಟ್. ಅವರು ಸನ್ಮಾನ ಎಲ್ಲ ಮಾಡಿದರು ಅಲ್ಲಿ ನಮ್ಮ ಊರಿನವರೆಲ್ಲರೂ. ಆವಾಗ ಡಿ ಸಿಯಲ್ಲಿ ಸಾಜಿದ್ ಮುಲ್ಲಾ ಅಂತೇಳಿ ತಹಶೀಲ್ದಾರ್ ಇದ್ದರು. ಅವ್ರು ಸುದ್ದಿ ನೋಡಿ ಸ್ಪಾಟಿಗೆ ಹೋಗಿ ಈ ಜನ ಗೋವಾದವರು ಅಂಥೇಳಿ ಸುಮಾರು 9 ಕುಟುಂಬಗಳಿಗೆ ಗೋವಾಗೆ ಸೇರ್ಪಡೆ ಆಯಿತು. ಅವ್ರು ಎಷ್ಟು ಸೌಲಭ್ಯ ಸ್ಥಾನ ಸಿಗ್ತದೆ. ಈಗ ಪ್ರತಿಯೊಂದು ಮನೆಗೂ ಒಬ್ಬರು ನೌಕರಿ ಮಾಡ್ತಿದ್ದಾರೆ, ಗೌರ್ಮೆಂಟ್ ಜಾಬ್ ಮಾಡ್ತಿದ್ದಾರೆ. ನೋಡಿ ಎಷ್ಟು ಬೆನಿಫಿಟ್ ಆಯಿತು ಅವರಿಗೆ. ಹೌದು, ಭಾಳ ಒಳ್ಳೆ ಕೆಲಸ. ಹೌದು ಸರ್, ನನ್ನ ಹೆಸರು ಸುಭಾಷ್ ಭಿವಾಗೌಡ. ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕಿನ ಬುಡಕಟ್ಟು ಕುಣಬಿ ಸಮಾಜದ ಜಿಲ್ಲಾಧ್ಯಕ್ಷರು ಹೌದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೋಯಿಡಾ ತಾಲೂಕಿನಲ್ಲಿ ಕುಣಬಿಗಳು ಬಹುಸಂಖ್ಯಾತರಾಗಿ ವಾಸ ಮಾಡ್ತಿದ್ದಾರೆ. ಅದೇ ರೀತಿ ಕಾರವಾರ, ಹಳಿಯಾಳ, ಯಲ್ಲಾಪುರ, ಸಿರ್ಸಿ, ಅಂಕೋಲ ಮತ್ತು ನಮ್ಮ ದಾಂಡೇಲಿ ಮತ್ತು ಹಳಿಯಾಳ ತಾಲೂಕಿನಲ್ಲಿ ವಾಸ ಮಾಡ್ತಿದ್ದಾರೆ. ನಾನು ಗಮನಿಸಿದಂಗೆ ಇನ್ನೂ ತನಕ ನಮ್ಮದು ಸಮಗ್ರವಾದಂಥ ಒಂದು ಸರ್ವೆ ಆಗದೇ ಇದ್ದರೂ ಕೂಡ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 60ರಿಂದ 68 ಸಾವಿರ ಜನರು ವಾಸ ಮಾಡ್ತಿದ್ದಾರೆ. ಇದು ಈ ಕುಣಬಿಗಳು ನಿಜವಾಗಿಯೂ ಏನು ಸರ್ಕಾರಗಳು ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕಂತ ಹೇಳ್ತಾ ಇದೆ, ಆ ಜನಗಳು ಕುಣಬಿಗಳು ನಿಜವಾಗಿಯೂ ಪರಿಷ್ಠ ಪಂಗಡಕ್ಕೆ ಸೇರಿಸ್ತಕ್ಕಂತಹ ಎಲ್ಲ ಗುಣಲಕ್ಷಣಗಳು ಕುಣಬಿಗಳಲ್ಲಿ ಇದೆ. ಒಂದು, ಅವರು ಕಾಡಿ ಮೇಲೆ ಅವಲಂಬನೆ ಇರಲಿ, ಅವರ ಸಂಸ್ಕೃತಿ ಇರಲಿ, ಆಚಾರವಿರಲಿ, ವಿಚಾರ ಇರಲಿ, ಹೀಗೆ ಒಂದು ಜನಾಂಗವನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರ ಗುಣಲಕ್ಷಣಗಳನ್ನು ಹೇರಿದೆ. ಆ ಎಲ್ಲ ಗುಣಲಕ್ಷಣಗಳು ಕುಣಬಿಗಳಲ್ಲಿ 100ಕ್ಕೆ 100ರಷ್ಟು ಇದೆ. ಆದರೆ ಈ ಜನರನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕಂತಹ ಕಳೆದ 20 ವರ್ಷಗಳನ್ನ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ನೆರೆಯ ಗೋವಾ ರಾಜ್ಯದಲ್ಲಿ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಿ 2003ರಲ್ಲಿ ಪರಿಷ್ಠ ಪಂಗಡಕ್ಕೆ ಸೇರಿಸಲಾಗಿದೆ. ಆದರೆ ಅದೇ ಜನಾಂಗವನ್ನು ಸಾಂಸ್ಕೃತಿಕವಾಗಿ ಅವರ ಮದುವೆ ಹಬ್ಬ ಹರಿದಿನಗಳು, ಅವರ ದೇವರ ಆಚಾರ ವಿಚಾರ ಏನಿದೆ ಅಲ್ಲ, ಎಲ್ಲವೂ ಒಂದೇ ಇದ್ದರೂ ಕೂಡ ಕರ್ನಾಟಕದ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸತಕ್ಕಂತಹ ಕ್ರಮಗಳು ಇನ್ನೂ ತನಕ ಕೇಂದ್ರ ಸರ್ಕಾರ ಕೈಗೊಂಡಿದ್ದು ಇರೋದು ನಿಜವಾಗಿಯೂ ನೋವಿನ ಸಂಗತಿ. ಈ ಜನಾಂಗ ಕಳೆದ ಶತಮಾನಗಳಿಂದಲೂ ಈ ಕಾಡಿನ ಮಧ್ಯೆ ಕಾಡಿನ ಜಲ, ನೆಲ, ಭೂಮಿ, ಕಾಡಿನ ಕಿರುತ್ಪನ್ನಗಳನ್ನು ಸಂಪೂರ್ಣವಾಗಿ ಅವಲಂಬಿಸಿ ಶಾಂತಿಯುತವಾದ ಮತ್ತು ತುಂಬ ಸಾಂಸ್ಕೃತಿಕ ಜೀವನವನ್ನು ನಡೆಸಿಕೊಂಡು ಬಂದಿದ್ದಾರೆ. ಅವರಲ್ಲಿ ವಿಶೇಷವಾಗಿ ಇವರು ಈ ಭಾಗದಲ್ಲಿ ವಾಸ ಮಾಡಿದಾಗ ಅವರ ತಮ್ಮ ಜೀವನಕ್ಕೆ ಕುಂಬ್ರಿ ಬೇಸಾಯವನ್ನು ಮಾಡಿಕೊಂಡು ಬಂದಿದ್ದರು. ಇದು ಕುಂಬ್ರಿ ಬೇಸಾಯದಲ್ಲಿ ಅವರು ರಾಗಿಯನ್ನು ಅವರದ ಮೂಲ ಮನೆ ಕಸುಬಾಗಿತ್ತು. ಅದರ ಜೊತೆಯಲ್ಲಿ ಎಲ್ಲೆಲ್ಲಿ ಕಾಡಿನ ಪ್ರದೇಶ ನದಿ ಮೂಲಗಳಿದೆ, ಆ ನದಿ ಮೂಲದ 2 ಇಕ್ಕೆಲುಗಳಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಭತ್ತದ ಬೇಸಾಯವನ್ನು ಮಾಡಿಕೊಂಡು ಬಂದಿದ್ದು ಅವರ ಜೀವನಕ್ಕೆ ಕಾಡಿನಲ್ಲಿ ಏನಕ್ಕೆ ಕಿರುತ್ಪನ್ನಗಳು ಸಿಗ್ತಾ ಇದೆ, ಗೆಡ್ಡೆ ಗೆಣಸು ಇರಲಿ, ನಮ್ಮ ಕಾಡಿನ ವಾಟೆ ಹುಳಿ ಇರಲಿ, ಸೀಕೆಕಾಯಿ ಇರಲಿ, ಹಡ್ಡ ಇರಲಿ, ಬೇರೆ ಬೇರೆ ಜಾತಿಯ ಉತ್ಪನ್ನಗಳನ್ನು ತಮ್ಮ ಜೀವನಕ್ಕೆ ಉಪಯೋಗಿಸಿಕೊಂಡು ನಮ್ಮ ಸಾಂಸ್ಕೃತಿಕ ಬದುಕನ್ನು ಮಾಡಿಸ್ಕೊಂಡು ಬಂದಿದ್ದರು. ಇವರಲ್ಲಿ ವಿಶೇಷವಾಗಿ ಈ ಜನ ಏನು ಬುಡಕಟ್ಟು ಜನಗಳು ನಾವಿನ್ನು ಹೇಳ್ತಾ ಇದ್ದೀವಲ್ಲ, ಈ ಜನ ಕಾಡಿನ ಮಧ್ಯೆ ಇದ್ದರೆ ಮಾತ್ರ ಈ ಒಂದು ಪ್ರದೇಶ ಇರಲಿಕ್ಕೆ ಸಾಧ್ಯ ಇರ್ತದೆ, ಕಾಡು ಇರಲಿಕ್ಕೆ ಸಾಧ್ಯ ಆಗುತ್ತೆ, ನದಿ ಮೂಲಗಳು ಇರಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಬುಡಕಟ್ಟುಗಳು ಅವರು ಆ ಕಾಡಿನ ಮಧ್ಯೆ ವಾಸ ಮಾಡಿಕೊಂಡಿದ್ದರೆ ಮಾತ್ರ ಈ ಕಾಡು, ಜಲ, ನೆಲ, ಪರಿಸರ ಉಳಿಲಿಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ನಾನು ಭಾವಿಸಿದ್ದೇನೆ. ಇನ್ನೊಂದು ದೊಡ್ಡಂಥ ವಿಷಯ, ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕೆಂದೇಳಿ ಸುಮಾರು 20 ವರ್ಷಗಳಿಂದ ದೊಡ್ಡದಂಥ ಹೋರಾಟಗಳು ನಡೀತಾ ಇದೆ. ಆದರೆ ಅವರ ಈ ಹೋರಾಟಕ್ಕೆ ಇನ್ನೂ ತನಕ ಮನ್ನಣೆ ಸಿಕ್ಕಿದ್ದು ಇರೋದಿಲ್ಲ. ನಮಗೆ ಬೇರೆ ಬೇರೆಯವರು ರಾಜಕೀಯವಾಗಿಯೂ ನಮ್ಮ ಪರಿಷ್ಠ ಪಂಗಡಕ್ಕೆ ಹೋರಾಟಕ್ಕೆ ಧ್ವನಿಗೂಡಿಸಿದ್ದಾರೆ. ಈ ಭಾಗದ ಶಾಸಕರಾಗಿ ಪ್ರಥಮ ಬಾರಿಗೆ ಆಯ್ಕೆಯಾದಂಥ ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಯವರು ನಮ್ಮ ಪರಿಷ್ಠ ಪಂಗಡಕ್ಕೆ ಹೋರಾಟಕ್ಕೆ ದೊಡ್ಡ ಧ್ವನಿಯನ್ನು ಗೂಡಿಸಿದ್ದಾರೆ. 2014ರಲ್ಲಿ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ನಾವು ಸೇರಿಸಬೇಕಂತೇಳಿ ಮಾನ್ಯ ಆರ್ ವಿ ದೇಶಪಾಂಡೆ ಸಾಹೇಬರಲ್ಲೂ ನಿಯೋಗ ಹೋದಾಗ ಮೈಸೂರು ವಿಶ್ವವಿದ್ಯಾಲಯ ಬಡಕಟ್ಟು ಅಧ್ಯಯನ ವಿಭಾಗಕ್ಕೆ 5 ಲಕ್ಷ ರೂಪಾಯಿ ಮಂಜೂರು ಮಾಡಿ ನಮ್ಮ ವರದಿಯನ್ನು ಅಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಎಂ.ಆರ್. ಗಂಗಾಧರ್ ಅವರು ನಮ್ಮ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸುವ ಒಂದು ವರದಿಯನ್ನು ಸಿದ್ಧಪಡಿಸಿ ಅದನ್ನು ರಾಜ್ಯ ಸರ್ಕಾರಕ್ಕೆ ಒಪ್ಪಿಸಿದಾಗ 10/10/2017ರಂದು ನಮ್ಮ ರಾಜ್ಯ ಸರ್ಕಾರವು ನಮ್ಮ ಸಚಿವ ಸಂಪುಟದಲ್ಲಿ ಆ ಸದರ ವರದಿಯನ್ನು ಅಂಗೀಕರಿಸಿ ಕೇಂದ್ರ ಸರ್ಕಾರದ RGI ರಿಜಿಸ್ಟ್ರಾರ್ ಗವರ್ನಮೆಂಟ್ ಆಫ್ ಕರ್ನಾಟಕಕ್ಕೆ ಕಳಿಸಾಗಿದೆ. ಆದರೆ 2017ರಿಂದ ಇನ್ನಿನ ತನಕ ಸುಮಾರು 7 ವರ್ಷಗಳಲ್ಲಿ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕಂತ ಏನು ಕೇಂದ್ರ ಸರ್ಕಾರವು ಕ್ರಮ ಕೈಗೊಳ್ಳಬೇಕಿತ್ತು, ಇನ್ನು ತನಕ ಕೇಂದ್ರ ಸರ್ಕಾರ ನಮ್ಮನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಲಿಕ್ಕೆ ಕ್ರಮ ಕೈಗೊಂಡಿದ್ದು ಇರುವುದಿಲ್ಲ. ಆದರೆ ಕುಣಬಿ ಸಮಾಜ, ಜಿಲ್ಲಾ ಕುಣಬಿ ಸಮಾಜ ಇರಲಿ, ನಮ್ಮ
ತಾಲೂಕಾ ಮಟ್ಟದ ಎಲ್ಲ ಸಂಘಟನೆಗಳ ಸಹಕಾರದೊಂದಿಗೆ ಕುಣಬಿಗಳ ಉತ್ತರ ಕನ್ನಡ ಜಿಲ್ಲೆಯ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕು ಅಂತ ಹೇಳಿ ಕಳೆದ 20 ವರ್ಷಗಳು ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳು ನಡೀತಾ ಇದೆ. ಪಾದಯಾತ್ರೆ ಆಗಲಿ, ರಸ್ತಾ ರೋಕ ಆಗಲಿ, ಉಪವಾಸ ಸತ್ಯಾಗ್ರಹ ಆಗಲಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ನಾವು ನಮ್ಮ ಸಂಘಟನೆಯ ಮೂಲಕ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕು ಬೇಕಂತ ಹೇಳಿ ನಾವಿನ್ನು ನಿರಂತರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾವು ಸಾಕಷ್ಟು ಸಲ ದೆಹಲಿ ಮಟ್ಟದಲ್ಲೂ ಕೂಡ ನಮ್ಮ ತಂಡಗಳು ಹೋಗಿ ಸುಮಾರು 3, 4, 5 ನಿಯೋಗಗಳು ಹೋಗಿ ಬೇರೆ ಬೇರೆ ವರ್ಷಗಳಲ್ಲಿ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕೆಂದು ಆಗ್ರಹಿಸಲಾಗಿದೆ. ಆದರೆ ಇನ್ನೂ ತನಕ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿತ್ತು. ಇನ್ನೂ ತನಕ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಲಿಕ್ಕೆ ಯಾವುದೇ ಕ್ರಮಗಳನ್ನು ಕೈಗೊಂಡಿದ್ದು ಇರುವುದಿಲ್ಲ. ಆದರೆ ನಮ್ಮ ನೆರೆಯ ರಾಜ್ಯದ ಗೋವಾ ರಾಜ್ಯದ ಸ್ಪೀಕರ್ ಅಂತ ಮಾನ್ಯ ಶ್ರೀ ರಮೇಶ್ ತೌಕರ್ ಅವರು ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದರಂತೆ ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರು ನಮ್ಮನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕು ಅಂತ ಹೇಳಿ ನಮ್ಮ ಪ್ರಧಾನಮಂತ್ರಿಯವರಿಗೂ ಪತ್ರ ಬರೆದಿದ್ದಾರೆ. ಗೃಹ ಮಂತ್ರಿ ಆದ ಅಮಿತ್ ಶಾ ಅವರಿಗೂ ಸಾಕಷ್ಟು ಸಲ ಪತ್ರಗಳನ್ನು ಬರೆದು ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕೆಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ಒಂದು ನಮ್ಮ ಸಂಘಟನೆ ನಮ್ಮ ಒಂದು ಆಗ್ರಹ ಇದೆ. ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಮಟ್ಟದಲ್ಲಿ ಯಾವುದೇ ಸರ್ಕಾರದಲ್ಲಿ ಕುಣಬಿಗಳನ್ನು ಯಾವುದೇ ಕಾರಣಕ್ಕೂ ಪರಿಷ್ಠ ಪಂಗಡಕ್ಕೆ ಸೇರಿಸಲಿಕ್ಕೆ ಅವನ್ನು ಕಡೆಗಣಿಸಬಾರದು ಅಂತ ಹೇಳಿ ನಾವು ಅವರಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಆದರೂ ಕೂಡ ಕುಣಬಿಗಳ ಸಂಸ್ಕೃತಿ, ಆಚಾರ, ವಿಚಾರ ಎಲ್ಲವನ್ನೂ ಗುರುತಿಸಿ ನಾವು ನಿಜವಾಗಿಯೂ ಬುಡಕಟ್ಟುಗಳು ಅಂತ ಹೇಳಿ ನಾವು ಪರಿಗಣಿಸಲಿಕ್ಕೆ ಕೇಂದ್ರ ಸರ್ಕಾರ ಏನು ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕು ಹೇಳಿ ಏನಿದೆ ಅದನ್ನು ಆದಷ್ಟು ಬೇಗ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕು ಅಂತೇಳಿ ಈ ಮೂಲಕ ನಾನು ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹೌದು, 100% ಕುಣಬಿಗಳೇನು ನಮ್ಮದು ಮದುವೆ ಏನು ಪದ್ಧತಿ ಇದೆ ಅಲ್ಲ ಸರ್, 100% ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಂತ ಎಲ್ಲ ಗುಣಲಕ್ಷಣಗಳಿದೆ. ನಮ್ಮದು ದೇವರ ಆಚಾರ ವಿಚಾರ ಪೂಜೆ ಮಾಡೋದು ಪದ್ಧತಿ ಕುಣಬಿಗಳಲ್ಲಿ 100% ಇದೆ. ಇದು ದೊಡ್ಡ ನಮಗೆ ಇದರಿಂದ ಬಲ ಅಂದರೆ 2003ರಲ್ಲಿ ಗೋವಾದಲ್ಲಿ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಿದಾರಲ್ಲ, ಅದು ನಮಗೆ ದೊಡ್ಡ ಆಧಾರ ಇದೆ ಕುಣಬಿಗಳ ಪರಿಷ್ಠ. ಯಾಕೆಂದರೆ ಗೋವಾದ ಕುಣಬಿಗಳು ಮತ್ತು ಈ ಉತ್ತರ ಕನ್ನಡ ಜಿಲ್ಲೆಗಳು ಯಾವುದೇ ಭೇದ ಭಾವ ಇಲ್ಲ. ನಾವೆಲ್ಲರೂ ದೇವರಿಗೆ ಸಂಬಂಧ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಅಲ್ಲಿಂದ ಅವರು ಇಲ್ಲಿಗೆ ಬರ್ತಾರೆ. ನಾವು ಮದುವೆ ಅಲ್ಲಿ ಮಾಡ್ತಿದ್ದೀವಿ, ಅವ್ರ ಹುಡುಗಿ ನಾವು ಇಲ್ಲೇ ಕೊಡ್ತಿದ್ದೀವಿ. ಆದರೆ ಇನ್ನು ದೊಡ್ಡ ದುರಂತ ಸರ್, ಇಲ್ಲಿ ನಮ್ಮ ಹುಡುಗಿ ಅಲ್ಲಿ ಮದುವೆ ಮಾಡಿಕೊಟ್ರೆ ಅವರಿಗೆ ಎಷ್ಟಿದು ಸ್ಥಾನಮಾನ ಸಿಗೋದಿಲ್ಲ. ದೊಡ್ಡ ದುರಂತ ಗೋವಾದಲ್ಲಿ. ಇಲ್ಲಿ ನಮ್ಮ ಜೋಯಿಡಾ ತಾಲೂಕಿನ ಅಥವಾ ಉತ್ತರ ಕನ್ನಡ ಜಿಲ್ಲೆ ಹುಡುಗಿ ಅಲ್ಲಿ ಮದುವೆ ಮಾಡಿದ್ರೆ ಅವರಿಗೆ ಪರಿಷ್ಠ ಪಂಗಡ ಸ್ಥಾನಮಾನ ಸಿಗೋದಿಲ್ಲ. ಆದರೆ ಏನು ಮಾಡ್ತಾರೆ, ಮದುವೆ ಮಾಡಿಕೊಳ್ತಾರೆ. ಅದೇ ದುರ್ದೈವ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗಲಿಕ್ಕೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಕುಣಬಿಗಳನ್ನು 100% ಸರ್ಕಾರ ಪರಿಷ್ಠ ಪಂಗಡಕ್ಕೆ ಸೇರಿಸಲೇಬೇಕು. ಕುಣಬಿಗಳಲ್ಲಿ ಶೈಕ್ಷಣಿಕವಾಗಿ ಕುಣಬಿ ಜನಾಂಗ ಸಾಕಷ್ಟು ಹಿಂದುಳಿದ ಜನಾಂಗವಾಗಿದೆ. ಅವರಿಗೆ ಏನು ಮೂಲಭೂತ ಸೌಲಭ್ಯಗಳು ನಮ್ಮ ಗ್ರಾಮಗಳಲ್ಲಿ ಇಲ್ಲ. ಅದರಿಂದ ಶಿಕ್ಷಣಕ್ಕೆ ಹಿನ್ನಡೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಕುಣಬಿಗಳಲ್ಲಿ ಹುಡುಗರಿದ್ರೆ ಅವರು ಸಾಂಸ್ಕೃತಿಕವಾಗಿ ಇರಲಿ, ಈಗಿನ ಸದ್ಯದ ಶಿಕ್ಷಣಕ್ಕೆ ಅವರು ಭಾಳ ಕಲಿಯಲಿಕ್ಕೆ ಹುಷಾರಿದ್ದಾರೆ. ಆದರೆ ಅವರಿಗೆ ಏನು ಸರಿಯಾದಂಥ ಮೂಲಭೂತ ಸೌಲಭ್ಯಗಳನ್ನು ಸಿಗಬೇಕಾಗಿತ್ತು, ಅವರಿಗೆ ಮೂಲಭೂತ ಸೌಲಭ್ಯಗಳು ಸಿಗದೇ ಇರೋದ್ರಿಂದ ಕೇಂದ್ರ ಶಾಲೆಗಳಲ್ಲಿ ಮತ್ತು ಇನ್ನೊಂದು ದೊಡ್ಡ ದುರಂತ ಕುಣಬಿಗಳಲ್ಲಿ ಅವರು ಯಾರು ಆರ್ಥಿಕ ಸದೃಢರು ಇಲ್ಲ. ಒಂದು ಪ್ರದೇಶವನ್ನು, ಒಂದು ಜನಾಂಗವನ್ನು ಮುಂದೆ ಬರಬೇಕಾದ್ರೆ ಅವರು ಆರ್ಥಿಕ ಸದೃಢರಾಗಿರಬೇಕು. ಅವರು ದೊಡ್ಡ ಶ್ರೀಮಂತರು ಅಥವಾ ಆರ್ಥಿಕ ಸದೃಢರು ಇಲ್ಲದಿರುವುದರಿಂದ ದೊಡ್ಡ ಮಟ್ಟದ ಶಿಕ್ಷಣವನ್ನು ಕಲಿಯಲಿಕ್ಕೆ ಕುಣಬಿಗಳು ಕೂಡ ಸಾಕಷ್ಟು ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದು ವಿಶೇಷವಾಗಿ ಕುಣಬಿಗಳಲ್ಲಿ ದೊಡ್ಡ ಶ್ರೀಮಂತವನ್ನ ಒಂದು ಸಂಸ್ಕೃತಿ ಇದೆ. ಕುಣಬಿಗಳಲ್ಲಿ ಅವರ ಹಬ್ಬ ಹರಿದಿನಗಳಿರಲಿ, ಅವರ ಮದುವೆ ಪದ್ಧತಿ ಇರಲಿ, ಅವರ ದೇವರನ್ನು ಪೂಜಿಸುವ ಪದ್ಧತಿ ಇರಲಿ, ಅವರ ಆತ್ಮಗಳು ಇನ್ನು ಮಹಾಲಯ ಸಂದರ್ಭಗಳಲ್ಲಿ ಆತ್ಮಗಳನ್ನು ಪೂಜಿಸ್ತಾರೆ, ಅವರು ದೇವರ ಸಂಬಂಧಗಳನ್ನು ಪೂಜಿಸ್ತಾರಲ್ಲ, ಅದು ದೊಡ್ಡ ಅಂತ ಶ್ರೀಮಂತ ಸಂಸ್ಕೃತಿ ಕುಣಬಿಗಳಲ್ಲಿ ಇರತಕ್ಕಂಥ ದೊಡ್ಡ ಶ್ರೀಮಂತಿಕೆ ಬೇರೆ ಯಾವ ಜನಾಂಗದ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತ ದೊಡ್ಡದಾದ ಶ್ರೀಮಂತಿಕೆ ಇದೆ. ಆ ಶ್ರೀಮಂತಿಕೆ ಸಂರಕ್ಷಣೆ ಆಗಬೇಕಾದ್ರೆ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕಂದ್ರೆ ನಾನು ಇನ್ನೊಂದು ಆಗ್ರಹ ಮಾಡ್ತಾ ಇದ್ದೇನೆ. ಇನ್ನೊಂದು, ಈ ಜನಾಂಗಕ್ಕೆ ಏನು ಬೇರೆ ಬೇರೆ ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯ, ರಸ್ತೆ ಇದೆ, ಕುಡಿಯುವ ನೀರಿನ ಸೌಲಭ್ಯ ಇದೆ, ವಿದ್ಯುತ್ ಸೌಲಭ್ಯ ಇದೆ. ಇನ್ನು ಸಾಕಷ್ಟು ಹಳ್ಳಿಗಳಿಗೆ ಇನ್ನೂ ತಲುಪಲಿಲ್ಲ. ಆ ಹಳ್ಳಿಗಳಿಗೆ ರಸ್ತೆ ಮತ್ತು ಕುಡಿಯುವ ನೀರಿನ ಸೌಲಭ್ಯವನ್ನು ಸರಿಯಾಗಿ ಕಲ್ಪಿಸಿದರೆ ಈ ಜನ ಕೂಡ ಮುಂದಿನ ವಾಹಿನಿಗೆ ಬಂದು ಅವರು ಶಿಕ್ಷಣದ ಗುಣಮಟ್ಟವನ್ನು ಪಡೆಯುವುದರ ಮೂಲಕ ಅವರ ಆರ್ಥಿಕ ಸದೃಢರಾಗಲಿಕ್ಕೆ ಕಾರಣರಾಗ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದನ್ನ ಬಯಸ್ತಾ ಇದ್ದೇನೆ. ನಿಜವಾಗಿಯೂ ಕುಣಬಿಗಳಿಗೆ ದೊಡ್ಡ ಸಮಸ್ಯೆ ಇರುವುದು ಭೂಮಿ. ಒಂದು ಬುಡಕಟ್ಟು ಜನಾಂಗ ಬದುಕು ಉಳಿಯಬೇಕಂದ್ರೆ ಅವರು ಯಾವತ್ತೂ ಜಮೀನಿಂದ ವಂಚಿತರಾಗಬಾರ್ದು. ಈ ಊರಲ್ಲಿ ಏನಾಗಿದೆ, ಕುಣಬಿಗಳು ಹೆಚ್ಚಾಗಿ ಅವರು ನಂಬಿರುವುದು ಯಾವುದೋ ನಮ್ಮದು ಕುಂಬ್ರಿ ಜಮೀನನ್ನು ನಂಬಿಕೊಂಡು ಬಂದಿದ್ರಲ್ಲ ಸರ್. ಈ ಕುಂಬ್ರಿ ಜಮೀನಿಂದ ಕುಣಬಿಗಳು ಅರಣ್ಯ ಇಲಾಖೆಯ ಕಾನೂನು ತೊಡಕುಗಳಿಂದ ಅವರು ಕುಣಬಿ ಜಮೀನನ್ನು ಅವರಿಂದ ಕಸಿದುಕೊಳ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಜನಾಂಗ ಉಳಿಬೇಕು, ಅವರು ಆರ್ಥಿಕ ಸದೃಢರಾಗಬೇಕು. ಅವರಿಗೆ ಜಂಗಲ್, ಜಮೀನು ಮತ್ತು ಸಂಸ್ಕೃತಿ ಈ 3 ಗುಣ ಸರಿಯಾಗಿ ಅವರಿಗೆ ಸಿಕ್ಕರೆ ಮಾತ್ರ ನಿಜವಾಗಿ ಹೇಳ್ತೇನೆ ಬುಡಕಟ್ಟು ಕುಣಬಿ ಜನಾಂಗ ಉಳಿಲಿಕ್ಕೆ 100% ಸಾಧ್ಯ ಇದೆ. ಇನ್ನೊಂದು, ಅವರಲ್ಲಿ ಸುಮಾರು ಈ ನಮ್ಮ ಜೋಯಿಡಾ ತಾಲೂಕಿನಲ್ಲಿ ಸುಮಾರು 8,000ರಷ್ಟು ಯಾವುದು ಕುಂಬ್ರಿ ಜಮೀನು ಇದೆ. ಈ ಕುಂಬ್ರಿ ಜಮೀನು ಅವರಿಗೆ ಕಾನೂನುಬದ್ಧವಾಗಿ ಸರ್ಕಾರ ಏನಾದರೂ ಅವರಿಗೆ ಕೊಟ್ಟರೆ ಅಲ್ಲ, ನಿಜವಾಗಿ ಅವರಿಗೆ ದೊಡ್ಡ ಉಪಕಾರ ಮಾಡಿದಂಗೆ ಆಗುತ್ತೆ. ಬುಡಕಟ್ಟುಗಳಿಗೆ ಈ ಕುಂಬ್ರಿ ಜಮೀನು ಕುಣಬಿಗಳಿಗೆ ಕೊಡಬೇಕು ಅಂದರೆ ಸರ್ಕಾರ ನಾನು ಆಗ್ರಹ ಮಾಡ್ತಾ ಇದ್ದೇನೆ.
ನಾವು ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಏನು ಸೇರಿಸಬೇಕಂದ್ರೆ ಹೋರಾಟಗಳು ಅಥವಾ ಅವರಿಗೆ ಯಾವುದು ಜಮೀನು ಸಿಗಬೇಕು ಅಂದರೆ ಹೋರಾಟಗಳನ್ನು ಮಾಡ್ತಾ ಇದ್ದೀವಲ್ಲ, ನಾವು ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವ ಒಂದು ಕೆಲಸವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀವಿ. ಜನರನ್ನು ಜಾಗೃತಿ ಮೂಡಿಸೋ ಇದು ನಮ್ಮ ಹಕ್ಕು. ಯಾವುದು ಕುಣಬಿ ಪರಿಷ್ಠ ಪಂಗಡಕ್ಕೆ ಸೇರಿಸೋದು ನಮ್ಮದು ಸಂವಿಧಾನಕ್ಕೆ ಹಕ್ಕು. ಅದೇ ರೀತಿ ಕುಣಬಿಗಳಿಗೆ ಕುಂಬ್ರಿ ಜಮೀನು, ರಾಗಿ ಬೇಸಾಯತಕ್ಕಂಥ ಕುಂಬ್ರಿ ಜಮೀನು ಸಿಗಬೇಕು, ಅದು ಕೂಡ ನಮ್ಮ ಸಂವಿಧಾನಕ್ಕೆ ಹಕ್ಕು. ಆದರೆ ಆ ಹಕ್ಕನ್ನು ಪಡೀಲಿಕ್ಕೆ ನಾವು ಏನು ಮಾಡಬೇಕು, ಅದು ನಮ್ಮ ಹಕ್ಕು ಅಂತೇಳಿ ನಮಗೆ ಗೊತ್ತಾಗಬೇಕಲ್ಲ. ಸಂವಿಧಾನ ನಮ್ಮ ಹಕ್ಕು ಇದೆ, ಅದಕ್ಕೆ ನಮ್ಮಲ್ಲಿ ತಿಳುವಳಿಕೆ ಬರಬೇಕು. ಈ ಜನಾಂಗದಲ್ಲಿ ನಾಯಕತ್ವ, ಲೀಡರ್ಶಿಪ್ ಬರಬೇಕು. ಲೀಡರ್ಶಿಪ್ ನಾಯಕತ್ವ ಬಂದರೆ ಮಾತ್ರ ಹೋರಾಟ ಮಾಡಲಿಕ್ಕೆ ಅವರಿಗೆ ಶಕ್ತಿ ಬರ್ತದೆ ಅಂತೇಳಿ ಪ್ರತಿ ಗ್ರಾಮ ಮಟ್ಟದಲ್ಲಿ ನಾವು ಸಂಘಟನೆಯನ್ನು ಮಾಡಿ ಜನರನ್ನು ಜಾಗೃತಿಯನ್ನು ಮಾಡುವುದರ ಮೂಲಕ ನಮ್ಮ ಸಮಸ್ಯೆಗಳಿಗೆ ಪರಿಷ್ಠ ಪಂಗಡಕ್ಕೆ ಸೇರಿಸುವ ಸಮಸ್ಯೆ ಇರಲಿ, ಕುಣಬಿಗಳನ್ನು ಕುಣಬಿಗಳ ಏನು ಅರಣ್ಯ ಅತಿಕ್ರಮಣದ ಸಮಸ್ಯೆ ಇದೆ, ಕುಂಬ್ರಿ ಜಮೀನಿದೆ, ಈ ಸಮಸ್ಯೆಗಳನ್ನು ಹೋರಾಟ ಮಾಡಲಿಕ್ಕೆ ಜನರ ಸಂಘಟನೆಯನ್ನು ಮತ್ತು ನಾಯಕರನ್ನು ಗುರುತಿಸಿ ಅವರಿಗೆ ಗುರುತಿಸುವ ಕೆಲಸವನ್ನು ಕುಣಬಿ ಸಮಾಜದಿಂದ ಮಾಡಿದ್ದೀವಿ. ಇಲ್ಲ ನಮ್ಮ ಬಹಳ ಇದರ ಬಗ್ಗೆ ಸ್ವಲ್ಪ ಬಹಳ ನೋವು ಇದೆ ಸರ್. ಈ ಭಾಗಕ್ಕೆ ಏನು ಸಂಸದರಾಗಿ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಏನು ಸೇರಿಸಬೇಕು ಅಂತೇಳಿ ನಮ್ಮ ಕೂಗನ್ನು ಡೆಲ್ಲಿ ಮಟ್ಟದಲ್ಲಿ ಅವರು ಮಾತಾಡಬೇಕಾಗಿತ್ತು. ಕುಣಬಿಗಳ ಪರವಾಗಿ ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕಾಗಿ ಲೋಕಸಭೆಯಲ್ಲಿ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸುವ ಮಾಡಿಲ್ಲ. ಬೇರೆ ಬೇರೆ ಜನಾಂಗಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಲಾಗಿದೆ. ನಮಗೆ ನೋವಿದೆ. ನಮ್ಮ ಯಾವುದು ಮೈಸೂರು ಭಾಗದಲ್ಲಿ 2-3 ಜನಗಳು ಸೇರಿಸಿದ್ದಾರೆ. ನಮ್ಮದು ಇನ್ನು ಬೇರೆ ಬೇರೆ ಕರ್ನಾಟಕ ರಾಜ್ಯದ ಕುಣಬಿಗಳ ಪರಿಷ್ಠ ಪಂಗಡಕ್ಕೆ ಸೇರಿಸಿದ್ದಾರೆ. ಆದರೆ ಕುಣಬಿಗಳಿಗೆ ಯಾಕೆ ಇವರು ಸರ್ಕಾರದಿಂದ ದೊಡ್ಡ ಪ್ರಮಾಣದ ಅನ್ಯಾಯ ಆಗಿದೆ ನಮಗಂತೂ ಗೊತ್ತಾಗ್ತಾ ಇಲ್ಲ. ಸ್ಥಳೀಯ ಏನು ಸಂಸದರು ಅನಂತಕುಮಾರ್ ಹೆಗಡೆ ಸರ್ ಅವರು ಇದ್ದರು, ಕುಣಬಿಗಳ ಧ್ವನಿಯಾಗಿ ಅವರು ನಿಲ್ಲಬೇಕಾಗಿತ್ತು. ನಾವು ಸಾಕಷ್ಟು ಸಲ ಅವರಿಗೆ ನೇರವಾಗಿ ನಾವು ಸಿರ್ಸಿಗೆ ಹೋಗಿ ಕೂಡ ಅವರಿಗೆ ನಾವು ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕು ಅವರಿಗೆ ವಿನಂತಿ ಮಾಡಿದ್ದೀವಿ. ಆದರೂ ಕೂಡ ಕುಣಬಿಗಳ ಪರವಾಗಿ ಲೋಕಸಭೆಯಲ್ಲಿ ಅವರು ಧ್ವನಿ ಮಂಡಿಸಬೇಕು, ಅದನ್ನು ಅವರು ಮಾಡಿಲ್ಲ. ಅದರ ಬಗ್ಗೆ ಕುಣಬಿ ಸಮಾಜಕ್ಕೆ ನೋವಿದೆ. ನಾವು ಮೊನ್ನೆ ಏನು ಇದಕ್ಕೆ ನಮ್ಮ ಉಪವಾಸ ಸತ್ಯಾಗ್ರಹ 11 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದಾಗ ಮಾನ್ಯ ಸಂಸದರವರು ಕೂಡ ಇಲ್ಲಿಗೆ ಜೋಡಾಗೆ ಬಂದಿದ್ದರು. ಆವಾಗ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ರು, ನಾವು ಮುಂದಿನ ದಿನಗಳಲ್ಲಿ ಕುಣಬಿಗಳ ಪರವಾಗಿ ನಾವು ಡೆಲ್ಲಿ ಮಟ್ಟದಲ್ಲಿ ಪ್ರಯತ್ನ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ರು. ಆದರೆ ನಮಗೆ ಎಲ್ಲ ನಾವು ರಾಜಕೀಯವಾಗಿ ಯಾವುದು ಮಾತಾಡದೇ ಇದ್ದರೂ ಕೂಡ ನಮಗೆ ರಾಜಕೀಯದವರು ನಮಗೆ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸಿಕ್ಕಿದ್ರೆ ಎಲ್ಲ ಪಕ್ಷದವರು, BJP-ಯವರು ಇರಲಿ, ಕಾಂಗ್ರೆಸ್ನವರು, ಜೆ ಡಿ ಎಸ್ನವರಿರಲಿ, ಎಲ್ಲ ಪಕ್ಷದವರು ನಮಗೆ ಕೇವಲ ಚುನಾವಣೆ ಬಂದಾಗ ಕುಣಬಿಗಳನ್ನು ಆಶ್ವಾಸನೆ ಕೊಡೋದ್ರ ಮೂಲಕ ಅವರಿಗೆ ಪರಿಷ್ಠ ಪಂಗಡಕ್ಕೆ ಸೇರಿಸಲಾಗ್ತದೆ. ಆದರೆ ನಿಜವಾಗಿ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸುವ ಕೆಲಸ ಇನ್ನೂ ತನಕ ಆಗಲಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ನಾನು ಇಷ್ಟಪಡ್ತಾ ಇದ್ದೀನಿ. ಇಲ್ಲ, ನಮ್ಮ ಸಮಿತಿಗಳಲ್ಲಿ ನಾವು ವಿಷಯವನ್ನು ಮಾತಾಡಿದ್ದೀವಿ. ಈಗ ಯಾವ ಪಕ್ಷದಲ್ಲಿರಲಿ, ಈಗ ಕಾಂಗ್ರೆಸ್ನಿಂದ ನಮ್ಮ ನಿಂಬಾಳ್ಕರ್ ಮೇಡಮ್ ಇದ್ದಾರೆ, BJP-ಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇದ್ದಾರೆ. ಅವರಿಗೂ ಇಬ್ಬರು ಈಗ ನಮ್ಮ ಈ ಸಮಸ್ಯೆಗೆ ಅವರು ಹೊಸಬರು. ಆದರೆ ಅವರಿಗೆ ನಾವೆಲ್ಲ ನಮ್ಮ ಜಿಲ್ಲಾ ಸಮಿತಿಯಿಂದ ನಾವೊಂದು ತೀರ್ಮಾನ ಮಾಡಿದ್ದೀವಿ. ಇಬ್ಬರಿಗೂ ಕೂಡ ನಮ್ಮನ್ನು ಯಾರು ಮುಂದೆ ಅಧಿಕಾರಕ್ಕೆ ಬರ್ತಾರೆ ನಂತರದ ವಿಷಯ ಜನಗಳು ತೀರ್ಮಾನ ಮಾಡ್ತಾರೆ. ಆದರೆ ನಮ್ಮ ಕುಣಬಿ ಸಮಾಜದ ಪರವಾಗಿ ನಾವೆಲ್ಲರೂ ಈ ಮೇಡಮ್ರವರನ್ನು, ಅಂಜಲಿ ನಿಂಬಾಳ್ಕರ್ ಮೇಡಮ್ರವ್ರಿಗೂ ಕೂಡ ನಮ್ಮ ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕು ಅಂತೇಳಿ ನಾವು ಅವರಲ್ಲಿ ಒಂದು ಮನವಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಕಾಗೇರಿಯವರಲ್ಲೂ ಕೂಡ ನಮ್ಮ ಮನೆ ಕಾಗೂರಲ್ಲಿ ನಾವು ಮನವಿ ಕೊಡ್ತಾ ಇದ್ದೀವಿ. ಇಬ್ಬರಲ್ಲೂ ನಮ್ಮದು ವಿನಂತಿ ಇದೆ, ಮುಂದೆ ಯಾರು ಇಲ್ಲೇ ಚುನಾವಣೆಗೆ ಯಾರು ಬಹುಮತದಿಂದ ಆರಿಸಿ ಬರ್ತಾರೋ ಬರಲಿ, ಆದರೆ ನಮ್ಮ ಸಮಸ್ಯೆ ಪರಿಷ್ಠ ಪಂಗಡಕ್ಕೆ ಸೇರಿಸತಕ್ಕ ಏನು ಸಮಸ್ಯೆ ಇದೆ ಅದನ್ನು ಯಾರು ಅಧಿಕಾರ ಬರ್ತಾರೋ ಅವರು ಖಂಡಿತವಾಗಿ ಇದನ್ನು ನಮ್ಮ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ವಿಷಯವನ್ನು ಯಾವತ್ತೂ ಅವರು ಕಡೆಗಣಿಸಬಾರ್ದು ಅವರನ್ನು ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಈ ಸರಿನೂ ಆಗದೇ ಇದ್ದರೂ ಕೂಡ ನಾವು ಕಳೆದ ಮೀಟಿಂಗ್ನಲ್ಲಿ ವಿಷಯದಲ್ಲಿ ಚರ್ಚೆ ಆಗಿತ್ತು. ನಮ್ಮ ಉಪವಾಸದಲ್ಲಿ ಚುನಾವಣೆಯನ್ನು ಬಹಿಷ್ಕಾರ ಮಾಡಬೇಕು ಅಂತೇಳಿ ನಾವು ಒಂದು ವಿಷಯವನ್ನು ನಮ್ಮ ಸಭೆಗಳಲ್ಲಿ ಚರ್ಚೆ ಆಗಿತ್ತು. ಆದರೆ ನಾವು ಈ ಸಲ ಹಾಗೆ ಮಾಡ್ತಾ ಇಲ್ಲ. ಅವರು ಹೊಸೊಬ್ಬರು ಇರುವುದರಿಂದ ಇಬ್ಬರ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮದು ಹೋರಾಟ ಚುನಾವಣೆ ಬಹಿಷ್ಕರಿಸುವುದರ ಮೂಲಕ ಹೋರಾಟ ಇರ್ತದೆ. ಅದರ ಜೊತೆಯಲ್ಲಿ ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕು ಅಂತೇಳಿ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ.